ಬಿಡದಿಯಲ್ಲಿ ಶುರುವಾಯಿತು ಪೋಸ್ಟರ್ ಪಾಲಿಟಿಕ್ಸ್. ಬಿಜೆಪಿ ಜೆಡಿಎಸ್ ವಿರುದ್ಧ ಪೋಸ್ಟರ್ ಚಳವಳಿ. ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಪೋಸ್ಟರ್. ರೈತರ ಭೂಮಿ ಕದ್ದ ಆರ್ ಅಶೋಕ್ಗೆ ಸ್ವಾಗತ. ಬಿರಿಯಾನಿ ಅಡ್ಡಿಯ ಚಿಲ್ಲರೆ ನಾರಾಯಣಸ್ವಾಮಿ ಅಂತ ಪೋಸ್ಟರ್ ಹಾಕಿರುವಂತದ್ದು. ಆರ್ಟಿಜಿಎಸ್ ಕಳ್ಳ ವಿಜಯೇಂದ್ರಗೆ ಸ್ವಾಗತ. ಈ ರೀತಿಯಾಗಿ ಪೋಸ್ಟರ್ ಹಾಕಿರುವಂತದ್ದು. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟು ಪೋಸ್ಟರ್ ಹಾಕಲಾಗಿದೆ ಬಿಡದಿಯಲ್ಲಿ. ಅನಿತಕ್ಕ ನಾನು ವಿನಯ್ ನಿಮ್ಮ ಬೇನಾಮಿ ಭೂಮಿಯ ಒಡೆಯ ಅಂತ. 35 ಎಕರೆ ಭೂಮಿ ನಂದಕ್ಕ ಅಂತ 8 ಪೋಸ್ಟರ್ ಹಾಕಲಾಗಿದೆ. ಅನಿತಾ ಕುಮಾರಸ್ವಾಮಿಗೂ ಪೋಸ್ಟರ್ ಮೂಲಕ ಟಾಂಗ್ ಕೊಟ್ಟಿರುವಂತದ್ದು. ಇದೀಗ ಬಿಡದಿಯಲ್ಲಿ ಶುರುವಾಗಿದೆ ಪೋಸ್ಟರ್ ಪಾಲಿಟಿಕ್ಸ್. ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ಪೋಸ್ಟರ್ ಚಳುವಳಿ. ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಪೋಸ್ಟರ್ ಅನ್ನ ಹಾಕಿರುವಂತದ್ದು. ರೈತರು ಭೂಮಿಯನ್ನ ಕದ್ದಂತಹ ಆರ್ ಅಶೋಕ್ಗೆ ಸ್ವಾಗತ ಅಂತ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಇವತ್ತು ಭೇಟಿಯನ್ನ ನೀಡಲಿರುವಂತದ್ದು. ಬಿರಿಯಾನಿ ಅಡ್ಡಿಯ ಚಿಲ್ಲರೆ ನಾರಾಯಣಸ್ವಾಮಿ ಅಂತ ಕೂಡ ಪೋಸ್ಟರ್ನಲ್ಲಿ ಬರೆದಿದ್ದಾರೆ. ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ಹೈವೇ ಪಕ್ಕದಲ್ಲಿ ಇರುವಂತಹ ರೋಡ್ನಲ್ಲಿ ಈ ಒಂದು ಪೋಸ್ಟರ್ಗಳನ್ನ ಅಂಟಿಸಿರುವಂತದ್ದು. ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ನ ನಾಯಕರನ್ನ ಬಳಸಿಕೊಂಡು ಪೋಸ್ಟರ್ ಅನ್ನ ಹಾಕಿರುವಂಥದ್ದು. ಯಾರು ಹಾಕಿದ್ರು ಅನ್ನೋದು ಗೊತ್ತಿಲ್ಲ, ಆದರೆ ಹಾಕಿರೋದಂತೂ ಸತ್ಯ. ಇವತ್ತು ಬಿಡದಿಗೆ ಭೇಟಿಯನ್ನ ನೀಡ್ತಾ ಇರುವಂಥದ್ದು ಬಿಜೆಪಿ ನಾಯಕರು. ವಿಜಯೇಂದ್ರ ಅವರು ಭೇಟಿಯನ್ನ ನೀಡ್ತಾರೆ, ಹಾಗೆ ಆರ್ ಅಶೋಕ್ ಅವರು ಭೇಟಿಯನ್ನ ನೀಡ್ತಾರೆ, ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಇವ್ರು ಬರ್ತಾರೆ ಅಂತ ಹೇಳಿಬಿಟ್ಟೆ ಇವರನ್ನ ಉಲ್ಲೇಖ ಮಾಡಿ ಇವರ ಪೋಸ್ಟರ್ಗಳನ್ನು ಇವ್ರ ಫೋಟೋಗಳನ್ನು ಬೇಕು ಅಂತಲೇ ಹಾಕಿರುವಂಥದ್ದ ಏನು ಗೊತ್ತಿಲ್ಲ. ಆದರೆ ಹಾಕಿರೋದಂತೂ ಸತ್ಯ. ಅದು ಬಿಡದಿಯ ಹೈವೇ ರೋಡ್ನಲ್ಲಿ, ಹೈವೇ ರೋಡ್ ಪಕ್ಕದಲ್ಲಿ ಇರುವಂತಹ ಗೋಡೆಗೆ ತಡೆಗೋಡೆಯನ್ನು ಏನು ನಿರ್ಮಿಸಿರ್ತಾರಲ್ವ, ಅಲ್ಲಿ ಒಂದು ಪೋಸ್ಟರ್ಗಳನ್ನು ಹಾಕಿರುವಂಥದ್ದು. ಹೆಜ್ಜೆ ಹೆಜ್ಜೆಗೂ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟು ಈ ಒಂದು ಪೋಸ್ಟರನ್ನು ಹಾಕಿರುವಂಥದ್ದು. ಅನಿತಾ ಕುಮಾರಸ್ವಾಮಿ ಅವರನ್ನು ಕೂಡ ಈಗ ಪೋಸ್ಟರ್ನಲ್ಲಿ ಬಳಕೆ ಮಾಡಿರುವಂಥದ್ದು. ಅನಿತಕ್ಕ ನಾನು ವಿನಯ್ ನಾನು ನಿಮ್ಮ ಬೇನಾಮಿ ಆಸ್ತಿ ಒಂದು ಸಂಪಾದಕ ಅಂತ ಹೇಳಿರುವಂಥದ್ದು. 35 ಎಕರೆ ಭೂಮಿ ನಂದಕ್ಕ ಅಂತ ಕೂಡ ಬಿಡದಿ ಟೌನ್ಶಿಪ್ನಲ್ಲಿ ಶುರುವಾಯಿತು ಪೋಸ್ಟರ್ ಪಾಲಿಟಿಕ್ಸ್. ಇದೀಗ ಬಿಜೆಪಿ ಜೆಡಿಎಸ್ ವಿರುದ್ಧ ಪೋಸ್ಟರ್ ಚಳುವಳಿ ಆಗ್ತಾ ಇರುವಂಥದ್ದು. ಬಿಜೆಪಿ ನಾಯಕರು ಹಾಗೆ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಪೋಸ್ಟರ್ಗಳನ್ನು ಹಾಕಲಾಗಿದೆ.